ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ, ಲೈಕ್ ಮಾಡಿ. ಮೈಸೂರು ದಸರಾ ಜಂಬೂ ಸವಾರಿ 2025ರ ಸಂಪೂರ್ಣ ವಿಡಿಯೋವನ್ನು 3 ಭಾಗಗಳಾಗಿ ವಿಂಗಡಿಸಿ ನಾನು ಆಲ್ರೆಡಿ 2 ಭಾಗಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಇದು 3ನೆಯ ಹಾಗೂ ಕೊನೆಯ ಭಾಗವಾಗಿದ್ದು, ಇದು ಅತ್ಯಂತ ಮುಖ್ಯವಾದ ಭಾಗವಾಗಿದೆ. ಅಂದರೆ ಜನಪದ ಕಲಾ ನೃತ್ಯಗಳೊಂದಿಗೆ ತಾಯಿ ಚಾಮುಂಡೇಶ್ವರಿಯ ಅಂಬಾರಿಯು ಸಹ ಈ ಭಾಗದಲ್ಲಿದೆ. ಆದ್ದರಿಂದ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳುತ್ತಾ ವಿಡಿಯೋವನ್ನು ಪ್ರಾರಂಭಿಸೋಣ. ಬನ್ನಿ ಸ್ನೇಹಿತರೆ ನೋಡಿ, ಇವು ಪಿರಂಗಿಗಳನ್ನು ಮದ್ದುಗುಂಡುಗಳನ್ನು ಸಿಡಿಸಲು ಯುದ್ಧದಲ್ಲಿ ಬಳಸ್ತಾ ಇರ್ತಾರೆ. ಇವು ನಮ್ಮ ಮೈಸೂರು ಅರಮನೆಯ ಪಿರಂಗಿಗಳಾಗಿವೆ. ಒಂದೊಂದೇ ಪಿರಂಗಿಗಳನ್ನು ಗಾಡಿಯಲ್ಲಿ ಎಳೆದುಕೊಂಡು ಹೋಗಲಾಗ್ತಾ ಇದೆ ನೋಡಿ. ಅವನ್ನು ಸಹ ಬನ್ನಿ ಮಂಟಪದವರೆಗೆ ಎಳೆದುಕೊಂಡು ಹೋಗ್ತಾರೆ. ಅದ್ರ ಜೊತೆಗೆ ಕಲಾ ತಂಡವೂ ಸಹ ಹೋಗ್ತಾ ಇದೆ ನೋಡಿ. ಒಟ್ಟು 4 ಪಿರಂಗಿಗಳನ್ನು ಎಳ್ಕೊಂಡು ಹೋಗ್ತಾ ಇದ್ದಾರೆ. 3, ಇದು 4ನೇದಾಗಿದೆ ಸ್ನೇಹಿತರೆ. ಇವುಗಳಲ್ಲಿ ಮದ್ದುಗುಂಡುಗಳನ್ನು ಸಿಡಿಸ್ತಾರೆ. ಯುದ್ಧ ಕಾಲದಲ್ಲಿ ಇವನ್ನು ಬಳಸಲಾಗ್ತಾ ಇತ್ತು. ಅವನ್ನು ಇಲ್ಲಿ ಪ್ರದರ್ಶನದಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆ. ಸ್ತಬ್ಧಚಿತ್ರದಲ್ಲಿ ಇಲ್ಲಿ ಮತ್ತೊಂದು ಟ್ಯಾಬ್ಲೋ ಅಥವಾ ಸ್ತಬ್ಧಚಿತ್ರ ಬಂದಿದೆ. ಈ ಸ್ತಬ್ಧಚಿತ್ರ ಹಾಸನ ಜಿಲ್ಲೆಗೆ ಸಂಬಂಧಿಸಿದಂಥ ಸ್ತಬ್ಧಚಿತ್ರ ಆಗಿದೆ. ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ಮೂರ್ತಿ ಹಾಗೂ ಕಾಫಿ ಬೆಳೆಯನ್ನು ತೋರಿಸಲಾಗಿದೆ. ಹಾಸನದ ಆಲೂರು, ಸಕಲೇಶಪುರದಲ್ಲಿ ಅತ್ಯಂತ ಹೆಚ್ಚಾಗಿ ಕಾಫಿಯನ್ನು ಬೆಳೆಯಲಾಗುತ್ತೆ, ಅದನ್ನು ತೋರಿಸಲಾಗಿದೆ. ಅದಾದ ನಂತರ ನೋಡಿ, ಇಲ್ಲಿ ಮತ್ತೊಂದು ಕಲಾ ತಂಡ ಬಂದಿದೆ. ಸ್ನೇಹಿತರೆ, ಇದು ಬೀದರ್ ಜಿಲ್ಲೆಗೆ ಸಂಬಂಧಿಸಿದಂಥ ಸ್ತಬ್ಧಚಿತ್ರ ಇದಾಗಿದೆ. ಬೀದರ್ ಕೋಟೆಯನ್ನು ಇಲ್ಲಿ ತೋರಿಸುವಂಥ ಪ್ರಯತ್ನ ಮಾಡಲಾಗಿದೆ. ಬೀದರ್ ಕೋಟೆ ನೋಡಿ, ಈ ಥರ ಇದೆ ಅಂತ ತೋರಿಸ್ತಾ ಇದ್ದಾರೆ. ನಂತರ ಮತ್ತೊಂದು ಕಲಾ ನೃತ್ಯ ತಂಡ ಬಂದಿದೆ. ಇದು ಲಂಬಾಣಿಯರ ವೇಷವನ್ನು ಧರಿಸಿದಂಥ ಕೆಲವು ಮಹಿಳೆಯರಿದ್ದಾರೆ. ಅವರ ನಂತರ ಮತ್ತೆ ಇದೊಂದು ವೀರಗಾಸೆಯ ಕಲಾ ನೃತ್ಯ ತಂಡ. ಮತ್ತೊಂದು ಸ್ತಬ್ಧಚಿತ್ರ ಆಗಮಿಸ್ತಾ ಇದೆ. ಇದು ಕೋಟೆನಾಡು ಚಿತ್ರದುರ್ಗಕ್ಕೆ ಸಂಬಂಧಿಸಿದಂಥ ಒಂದು ಸ್ತಬ್ಧಚಿತ್ರವಾಗಿದೆ. ಇಲ್ಲಿ ಚಿತ್ರದುರ್ಗ ಕೋಟೆಯನ್ನು ಹಾಗೂ ಮದಕರಿ ನಾಯಕ, ರಾಜನಾದ ಪಾಳೆಗಾರ ಮದಕರಿ ನಾಯಕರನ್ನು ತೋರಿಸುವಂಥ ಪ್ರಯತ್ನ ಇದಾಗಿದೆ. ಅವರು ಆನೆಯನ್ನು, ಮದಗಜವನ್ನು ಅಂದರೆ ಮದಗೊಂಡಿರುವ ಆನೆಯನ್ನು ಜೊತೆಗೆ ಕಾಳಗ ಮಾಡ್ತಾ ಇರುವಂಥ ಒಂದು ದೃಶ್ಯವನ್ನು ತೋರಿಸಲಾಗಿದೆ. ಹಾಗೆ ಚಿತ್ರದುರ್ಗ ಕೋಟೆ, ಇದು ಕೋಟೆಯ ಬಗ್ಗೆ ತೋರಿಸಲಾಗಿದೆ ಸ್ನೇಹಿತರೆ.
ಸ್ನೇಹಿತರೆ, ಈ ಸ್ತಬ್ಧಚಿತ್ರ ಕರ್ನಾಟಕ ರೇಷ್ಮೆ ಮಂಡಳಿಗೆ ಸಂಬಂಧಿಸಿದಂಥ ಸ್ತಬ್ಧಚಿತ್ರ ಇದಾಗಿದೆ. ಅದು ರೇಷ್ಮೆಯ ಉಂಡೆಗಳು, ಅದರ ಮೇಲೆ ರೇಷ್ಮೆ ಹುಳು ಕೂಡ ಚಿತ್ರಿಸಲಾಗಿದೆ. ಸ್ನೇಹಿತರೆ, ಇದು ನಮ್ಮ ಎಮ್ಮೆಯ ನಂದಿನಿಯ ಹಾಲು, ಮೊಸರು, ತುಪ್ಪ ಹಾಗೂ ಅದರ ವಿವಿಧ ಪ್ರಾಡಕ್ಟ್ಗಳು ಅಂದರೆ ಹಾಲು, ಮೊಸರು, ತುಪ್ಪ, ಐಸ್ ಕ್ರೀಮು, ಪೇಡ ಮುಂತಾದವುಗಳ ಬಗ್ಗೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಅದರ ಪ್ರಕಾರ ಅದರಿಂದ ಒಂದು ಟ್ಯಾಬ್ಲೋ ಅಂದರೆ ಸ್ತಬ್ಧಚಿತ್ರವನ್ನು ನಿರ್ಮಿಸಿ ಅದರ ಕಾರ್ಯವೈಖರಿಯ ಬಗ್ಗೆ ತಿಳಿಸಲಾದ ಪ್ರಯತ್ನ ಇದಾಗಿತ್ತು. ಸ್ನೇಹಿತರೆ, ಈ ಸ್ತಬ್ಧಚಿತ್ರ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಭಿವೃದ್ಧಿ ನಿಗಮದಿಂದ ಸಿಗುವಂಥ ಸವಲತ್ತುಗಳನ್ನು ತೋರಿಸುವಂಥ ಒಂದು ಚಿತ್ರಣವಾಗಿದೆ. ಅವರಿಗೆ ಗಂಗಾ ಕಲ್ಯಾಣ ಯೋಜನೆ ಮೂಲಕ ಬೋರ್ವೆಲ್ ಕೊರೆಸಿಕೊಡುವುದಿರ್ಬೋದು, ಹಾಗೆ ಕಾರುಗಳಲ್ಲಿ ಸಬ್ಸಿಡಿಯಲ್ಲಿ ಕೊಡೋದು, ಇದೆಲ್ಲ ಒಂದು ತೋರಿಸುವಂಥ ಪ್ರಯತ್ನ ಅದಾಗಿತ್ತು. ಅದಾದ ನಂತರ ಇಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪುನೀತ್ ರಾಜ್ಕುಮಾರದ ಪ್ರೇರಣೆಯಿಂದ ಒಂದು ಕ್ರಮವಾದ ಹೃದಯದ ಬಗ್ಗಿನ ಕಾಳಜಿಯನ್ನು ಹಾಗೆ ಕಣ್ಣುಗಳು ಮತ್ತು ಮೆದುಳಿನ ಆರೋಗ್ಯದ ಬಗ್ಗೆ ತಿಳಿಸುವಂಥ ಒಂದು ಪ್ರಯತ್ನ. ಇದು ನೋಡಿ, ಇದು ಒಂದು ಜನಪದ ಕಲಾ ತಂಡ. ಮರಕಾಲು ಅಂತ ಹೇಳ್ತಾರೆ. ಇಷ್ಟುದ್ದ ಮರದ ತುಂಡುಗಳನ್ನು ಕಾಲಿಗೆ ಕಟ್ಕೊಂಡು ನಡೆಯುತ್ತಾರೆ ಅವರು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅವರ ಪ್ರಾಣಕ್ಕೆ ಕುತ್ತು ಬರೋಂಥ
ಸಮಯ ಇರುತ್ತೆ. ಅದರಿಂದ ಅತ್ಯಂತ ಜಾಗರೂಕತೆಯಿಂದ ಇದನ್ನು ಮಾಡಬೇಕಾಗುತ್ತೆ. ಅತ್ಯಂತ ಕಷ್ಟಕರವಾದ ಒಂದು ಜನಪದ ಕಲೆ ಇದಾಗಿದೆ ಸ್ನೇಹಿತರೆ. ಅದಾದ ನಂತರ ಒಂದು ಹಳ್ಳಿ ಜೀವನದ ಬಗ್ಗೆ ಬರುವಂಥ ಒಂದು ಸ್ತಬ್ಧಚಿತ್ರ ಇದಾಗಿದೆ ನೋಡಿ. ಹೈನುಗಾರಿಕೆ ಬಗ್ಗೆ ತೋರಿಸುವಂಥ ಒಂದು ಪ್ರಯತ್ನ. ರೇಷ್ಮೆ, ಇದೆಲ್ಲ ಹಳ್ಳಿಯ ಸಂಪೂರ್ಣ ಚಿತ್ರಣವನ್ನು ತೋರಿಸುತ್ತೆ. ಸ್ನೇಹಿತರೆ, ಇದು ನಮ್ಮ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಮಾಡಿದಂಥ ಸ್ತಬ್ಧಚಿತ್ರ ಇದಾಗಿದೆ. ಅಂಜನಾದ್ರಿ ಬೆಟ್ಟ, ಹಂಪಿ ಕಲ್ಲಿನ ರಥ, ಹಾಗೆ ವಿವಿಧ ಶಿಲ್ಪಕಲೆಗಳನ್ನ ತೋರಿಸುವಂಥ ಪ್ರಯತ್ನ ಇದಾಗಿದೆ. ಸ್ನೇಹಿತರೆ, ನಮ್ಮ ಕರ್ನಾಟಕ ಒಂದು ರಾಜ್ಯ ಹಲವು ಜಗತ್ತು ಅನ್ನೋ ಧ್ಯೇಯವಾಕ್ಯದೊಂದಿಗೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಕೆಲಸವನ್ನು ಮಾಡುತ್ತೆ. ಸ್ನೇಹಿತರೆ, ಇದು ನಮ್ಮ ಕರ್ನಾಟಕದ ಪೊಲೀಸ್ ಇಲಾಖೆಯ ಹೆಮ್ಮೆಯ ವಾದ್ಯಗೋಷ್ಠಿಯ ತಂಡ. ಇವರು ವಾದ್ಯಗೋಷ್ಠಿಯನ್ನು ನಡೆಸ್ತಾರೆ. ನನಗನ್ಸುತ್ತೆ ನಾವು ಜಂಬೂ ಸವಾರಿಯ ಕೊನೆ ಹಂತಕ್ಕೆ ಬಂದ್ವಿ ಅಂತ. ಸ್ನೇಹಿತರೆ, ಈ ಪೊಲೀಸ್ ವಾದ್ಯ ನೋಡಿ, ಇವರೆಲ್ಲ ಪೊಲೀಸವರು ವಾದ್ಯಗೋಷ್ಠಿಯನ್ನು ನಡೆಸ್ತಾರೆ. ಇವರು ನಮ್ಮನ್ನು ರಕ್ಷಣೆ ಮಾಡೋಕ್ಕೂ ಸೈ, ಹಾಗೆ ವಾದ್ಯ ನುಡಿಸೋಕ್ಕೂ ಸೈ ಅನ್ನೋ ರೀತಿ ಅತ್ಯಂತ ಸುಂದರವಾಗಿ ವಾದ್ಯಗೋಷ್ಠಿ ನಡೆಸ್ತಾರೆ. ನಂತರ ನೋಡಿ, ಕುದುರೆ ಮೇಲೆ ನಮ್ಮ ಅಂಬಾರಿಗೆ ರಕ್ಷಣೆ ಕೊಡುವುದಕ್ಕೋಸ್ಕರ ಮುಂದೆ ಕುದುರೆ ಮೇಲೆ ಪೊಲೀಸವರು ಕೂತು ರಕ್ಷಣಾ ವ್ಯವಸ್ಥೆಯವರು, ಇದಕ್ಕೆ ಪೊಲೀಸ್ ಅಶ್ವದಳ ಅಂತ ಕರೀತಾರೆ ಸ್ನೇಹಿತರೆ. ಇವರು ನಮ್ಮ ಅಂಬಾರಿಗೆ ಸುತ್ತುವರಿದಿರ್ತಾರೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂಗೆ ನಮ್ಮ ಅಂಬಾರಿಯ ಸುತ್ತ ರಕ್ಷಣೆಗಾಗಿ ನಿಂತಿರ್ತಾರೆ. ಇವರು ಅಂಬಾರಿಯ ಮುಂದೆ ಹೋಗ್ತಾ ಇದ್ದಾರೆ. ಹಿಂದೆ ಹಾಗೂ ಅಕ್ಕಪಕ್ಕ 4 ದಿಕ್ಕುಗಳಿಂದಲೂ ಅಂಬಾರಿಯನ್ನು ಸುತ್ತುವರೆದಿರ್ತಾರೆ ಈ ಅಶ್ವದಳ ಪೊಲೀಸರು. ಯಾಕೆಂದರೆ ನಮ್ಮ ಅಂಬಾರಿಗೆ ರಕ್ಷಣೆ ಕೊಡೋಕ್ಕೋಸ್ಕರ ಇವರು ಈ ರೀತಿ ಸುತ್ತುವರೆದಿರ್ತಾರೆ. ಅದಾದ ನಂತರ ಇಲ್ಲಿ ಕೆಲವರು ಅಂದರೆ ಶಾಸ್ತ್ರೋಕ್ತವಾಗಿ ಸಂಗೀತವನ್ನು ಆಡ್ತಾ ಬರೋರು ಕೆಲವರು ಇರ್ತಾರೆ, ಪಠಿಸೋರು. ಬಂತು ನೋಡಿ, ನಾವು ಕಾಯುತ್ತಿದ್ದಂಥ ಅತಿ ಸ್ಮರಣೀಯ ಸಂದರ್ಭ ಬಂತು ನೋಡಿ. ತಾಯಿ ಚಾಮುಂಡಿ ಅಭಿಮನ್ಯುವಿನ ಬೆನ್ನ ಮೇಲೆ ಏರಿ ಅಂಬಾರಿಯಲ್ಲಿ ನಗುತ್ತಾ ಬರ್ತಾ ಇದ್ದಾಳೆ ಮೈಸೂರ ಬೀದಿಯಲ್ಲಿ ನೋಡಿ. ಅವಳಿಗೆ ಆ ಅಭಿಮನ್ಯು ಆನೆಗೆ ಆ ಕಡೆ ಈ ಕಡೆ 2 ಹೆಣ್ಣಾನೆಯು ಸಪೋರ್ಟಿವ್ ಆಗಿ ಬರ್ತಾ ಇದ್ದಾವೆ. ಅಂಬಾರಿ ಮೇಲೆ ಅಭಿಮನ್ಯು ಮೇಲೆ ಏರಿ ಬರ್ತಾ ಇದ್ದಾಳೆ ನೋಡಿ ನಗುತ್ತಾ ಚಾಮುಂಡಿ. ಈ ಅವಿಸ್ಮರಣೀಯ ಕ್ಷಣಕ್ಕೋಸ್ಕರನೇ ಲಕ್ಷಾಂತರ ಜನ 2 ರೋಡ್ಗಳಲ್ಲಿ ಕಿಕ್ಕಿರಿದು ಕಾಯ್ತಾ ಇರ್ತಾರೆ. ನಾಡದೇವಿಯ ದರ್ಶನಕ್ಕಾಗಿ, ಅಂಬಾರಿ ಏರಿ ಬರುವುದನ್ನು ನೋಡೋದಕ್ಕಾಗಿ ಕಾಯುತ್ತಾ ಕಾತುರದಿಂದ ಕೂತಿರ್ತಾರೆ. ಬೆಳಗ್ಗೆ 10 ಗಂಟೆ 9 ಗಂಟೆಗೆ ಬಂದು ಕೂತಿರ್ತಾರೆ. ಸಂಜೆ 6:30ವರೆಗೂ ಒಂದು ಚೂರು ಅಲ್ಲಾಡದೆ ಇದೊಂದೇ ಕ್ಷಣಕ್ಕೋಸ್ಕರವಾಗಿ ಕಾಯ್ತಾ ಇರ್ತಾರೆ. ಇದೊಂದೇ ಕ್ಷಣ
ತಾಯಿನ ನೋಡಬೇಕು, ದರ್ಶನವನ್ನು ಮಾಡಬೇಕು, ಅಂಬಾರಿಯಲ್ಲಿ ತಾಯಿ ಬರೋದನ್ನು ನೋಡಬೇಕು ಅನ್ನೋ ಒಂದೇ ಒಂದು ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದಾರೆ. ನೋಡಿ, ಗಜ ಗಾಂಭೀರ್ಯದಿಂದ ಅಭಿಮನ್ಯು ಯಾವ ರೀತಿ ಹೆಜ್ಜೆ ಆಗ್ತಾ ಇದ್ದಾನೆ. ತಾಯಿ ಚಾಮುಂಡೇಶ್ವರಿಯನ್ನು ಅಂಬಾರಿಯಲ್ಲಿ ಹೊತ್ಕೊಂಡು 750 kg ಇರುವಂಥ ಅಂಬಾರಿಯನ್ನು ಹೊತ್ತು ಗಜ ಗಾಂಭೀರ್ಯದಲ್ಲಿ ಹೋಗ್ತಾ ಇದ್ದಾನೆ. ನಾನು ಹೇಳಿದಾಗೆ ಅಶ್ವದಳದವರು ಇಂದು ಇದ್ದಾರೆ. ಇದೆಲ್ಲ ಸೂಪರ್ ಯೂನಿಟ್ ಕಮಾಂಡೋಗಳಿರ್ತಾರೆ, ಪೊಲೀಸರ ರಕ್ಷಣಾ ವ್ಯವಸ್ಥೆ, ಆಂಬುಲೆನ್ಸ್ಗಳು, ಯಾವುದೇ ಅಹಿತಕರ ಘಟನೆ ನಡೆದಂತೆ ಎಚ್ಚರ ವಹಿಸಲು ಅವರು ಅಂಬಾರಿಯ ಸುತ್ತುವರಿದಿರ್ತಾರೆ ರಕ್ಷಣಾ ವ್ಯವಸ್ಥೆಯವರು. ಚಾಮುಂಡಿಯನ್ನು ಹೊತ್ತಂಥ ಅಭಿಮನ್ಯು ಬನ್ನಿ ಮಂಟಪದ ಕಡೆಗೆ ಹೆಜ್ಜೆ ಆಗ್ತಾ ಇದ್ದಾನೆ. ಸ್ನೇಹಿತರೆ, ಇಲ್ಲಿಗೆ ಮೈಸೂರು ದಸರಾ ಜಂಬೂ ಸವಾರಿ 2025 ವಿಡಿಯೋ ಸಂಪೂರ್ಣವಾಗಿತ್ತು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ಸ್ನೇಹಿತರೆ, ನನ್ನ ಧನ್ಯವಾದಗಳು.